ಪ್ರಣಾಮ ಮಹಾಶಯ. ಪ್ರಣಾಮಗಳು. ಅದು ಬಾಬಾ ಗಂಗೂಗಹನರ ಕುಟೀರ ಇದೆ ಏನು? ಆಗಿತ್ತು. ಈಗ ನಾನು ಬಾಬಾ ಗಂಗೂಗಹನ ಮತ್ತು ಕುಟೀರದ ಧ್ಯಾನ ವಹಿಸುತ್ತೇನೆ. ಬಾಬಾ ಎಲ್ಲಿದ್ದಾರೆ? ಬಾಬಾ ಮಹಾಶಯ, ಅದು ಕೋಲು. ಬಾಬಾ ಎಲ್ಲಿದ್ದಾರೆ? ಬಾಬಾ ಕೋಲಿನ ಕೆಳಗಿದ್ದಾರೆ. 6 ತಿಂಗಳವರೆಗೆ ಸಮಾಧಿಯಲ್ಲಿರುತ್ತಾರೆ. ಹೇ ಈಶ್ವರ, ಅರ್ಥಾತ್ 6 ತಿಂಗಳವರೆಗೆ ಚಿಕ್ಕರಾಮ ಕೊರಳಿಗೆ ಹುರುಳಾಗ್ತಾನ? ಇಲ್ಲ ಇಲ್ಲ, ಅಂತ ಅನರ್ಥ ಮಾಡಬೇಡಿ. ಬಾಬಾರಲ್ಲಿ ಅನುರೋಧಿಸಿ ಕೆಲ ಸಮಯಕ್ಕೆ ಹೊರಬರೋ. ಇಲ್ಲ ಇಲ್ಲ ಇಲ್ಲ, ಇದು ಸಂಭವವೇ ಇಲ್ಲ. ಹೌದಾ? ಇಲ್ಲಿ ಕೇಳಿ, ಬಾಬಾನ ಕುಟೀರಕ್ಕೆ ಬಂದಿದ್ದೀರಾ, ಸ್ವಲ್ಪ ದಾನ ದಕ್ಷಿಣೆ. ಬಾಬಾ ಗಂಗೂಗಹನ್, ಬಾಬಾರಿಗೆ ಜೈವಾಗ್ಲಿ. ಡಮ್ ಡಮ್ ಡುಗ್ ಡುಗ್, ಹಾರುವ ಹಕ್ಕಿ ಹೇಳುವುದು ಶಕುನ. ಬಾಬಾರಿಗೆ ಜೈವಾಗ್ಲಿ, ಬಾಬಾರಿಗೆ ಜೈವಾಗ್ಲಿ, ಬಾಬಾರಿಗೆ ಜಯವಾಗಲಿ. ನೀವ್ಯಾಕೆ ನನ್ನನ್ನು ಈ ತರ ನೋಡ್ತಿದ್ದೀರಾ? ಇಲ್ಲ ಇಲ್ಲ, ನಾನು ಇದನ್ನ ಯೋಚಿಸ್ತಿದ್ದೆ, ನೀವು ನನ್ನ ಸಮಸ್ಯೆನ ನಿವಾರಣೆ ಮಾಡಬಹುದಾ ಅಂತ. ಸಮಸ್ಯೆ ಏನಿದೆ? ಬಾಬಾ ಗಂಗೂಗಹನರ ಕೃಪೆಯಿಂದ ನನಗೆ ಪುತ್ರರತ್ನ ಪ್ರಾಪ್ತಿಯಾಗಿದೆ. ಬಾಬಾ ತುಂಬಾ ದಯಾಳು. ಆಹಾ. ಬಾಬಾ ತುಂಬಾ ದಯಾಳು. ಹೇ? ಸಮಸ್ಯೆ ಏನು ಹಾಗಿದ್ರೆ? ನನ್ನ ಅಮ್ಮ ಧನ್ಯವಾದ ಸ್ವರೂಪ ಬಾಬಾರಿಗೆ ನೀಡುವುದಕ್ಕೆ ಸ್ವರ್ಣ ಮುದ್ರೆ ತುಂಬಿರೋ ಚೀಲ ನೀಡಿದ್ರು. ಒಂದ್ ಕೆಲಸ ಮಾಡಿ, ಯಾವಾಗ ಸಮಾಧಿಯಿಂದ ಹೊರಗೆ ಬರ್ತಾರೋ ನಾನು ಈ ಚೀಲ ಅವ್ರಿಗೆ ಕೊಟ್ಬಿಡ್ತೀನಿ, ನೀವು ನನಗೆ ಕೊಡಿ. ಅಮ್ಮನ ಮಾತನ್ನ ಪಾಲನೆ ಮಾಡ್ಬೇಕಲ್ವಾ? ಅದಕ್ಕೆ ಈ ಚೀಲನ ಬಾಬಾರಿಗೆ ಅರ್ಪಣೆ ಮಾಡ್ಬೇಕು. ಪರವಾಗಿಲ್ಲ, ನಾನು 6 ತಿಂಗಳ ನಂತರನೇ ಬರ್ತೀನಿ.